ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಮೈಸೂರಿನ ವಿಜಯನಗರದಲ್ಲಿ ಏನು ನಿವೇಶನಗಳು ಪಡೆದಿತ್ತು ಅಲ್ಲಿ ಮಹಜರು ನಡೆಸುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾವೀಗ ವಿಜಯನಗರದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ಈ ಒಂದು ನಿವೇಶನವನ್ನು. ಈ ಒಂದು ನಿವೇಶನವೂ ಸಹ ಅಂದರೆ ವಿಜಯನಗರದಲ್ಲಿ ಅವರಿಗೆ ಬದಲಿಯಾಗಿ ಒಟ್ಟು 14 ನಿವೇಶನಗಳನ್ನು ಏನು ನೀಡಲಾಗಿತ್ತು ಆ ಒಂದು ಸ್ಥಳಕ್ಕೆ ಬಂದು ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಮಹಜರು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. 2 ದಿನಗಳ ಹಿಂದೆ ಅಷ್ಟೇ ಏನು ಆ ಕೆಸರೆ ಗ್ರಾಮದ ಒಟ್ಟು ಏನು 3.16 ಗುಂಟೆ ಜಮೀನಿನ ಏನು ಸ್ಥಳ ಇತ್ತು ಅದನ್ನು ಮಹಜರು ಮಾಡಿದರು. ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಅದಾದ ನಂತರ ಮುಡಾಗೆ ತೆರಳಿ ಅಲ್ಲಿ ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ನಿನ್ನೆ ಲೋಕಾಯುಕ್ತ SP TJ ಉದೇಶ್ ಅವರ ನೇತೃತ್ವದಲ್ಲಿ ಆಗಿತ್ತು. ಇವತ್ತು ಅಂದರೆ ಅದರ ಮುಂದುವರೆದ ಭಾಗವಾಗಿ ಏನು ಒಟ್ಟು 14 ನಿವೇಶನಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ CM ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಬದಲಿಯಾಗಿ ನೀಡಿತ್ತು. ಈಗಾಗಲೇ CM ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಆ 14 ನಿವೇಶನಗಳನ್ನು ವಾಪಸ್ಸು ನೀಡಿದ್ದಾರೆ. ಆದರೂ ಸಹ ಅದು ತನಿಖೆಗೆ ಯಾವುದೇ ರೀತಿಯಾದಂತಹ ಪ್ರಭಾವ ಬೀರೋದಿಲ್ಲ ಅಂತ ಹೇಳಿದ್ರು. ಹೀಗಾಗಿಯೇ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಆ 14 ನಿವೇಶನಗಳ ಸ್ಥಳಕ್ಕೆ ತೆರಳಿ ಮಹಜರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಆ ಮಹಜರು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ ಅಂತೇಳಿ ಈಗಾಗಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಸಹ ಹೇಳಿದರು. ಇದೇ ಕಾರಣಕ್ಕಾಗಿ ಈ ಒಂದು ಏನು ಲೋಕಾಯುಕ್ತದ ತನಿಖೆ ಏನಿದೆ ಸಾಕಷ್ಟು ಚುರುಕುಗೊಂಡಿದೆ ಅಂತ ಹೇಳ್ಬೋದು. ಒಂದು ಕಡೆ ED ಸಹ ಅಲರ್ಟ್ ಆಗಿದೆ. ಸೊ ಎಲ್ಲ ವಿಚಾರದಲ್ಲೂ ಸಹ ಆ ತನಿಖೆಗಳು ಚುರುಕಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಅವರಿಗೆ ಆ ತನಿಖೆಯ ಬಿಸಿ ಆದಷ್ಟು ಬೇಗ ತಟ್ಟುತ್ತಾ ಅನ್ನೋ ಒಂದು ಅನುಮಾನ ಎಲ್ಲರನ್ನ ಕಾಡ್ತಾ ಇದೆ.